ಕಾಂತಾರ ಚಾಪ್ಟರ್ 1 ಥಿಯೇಟರ್ ಎಲ್ಲ ಖಾಲಿ. ಕಾಂತಾರ ಚಾಪ್ಟರ್ 1 ಬೆಳಿಗ್ಗೆ ಶೋ ಖಾಲಿ. ಕಾಂತಾರ 1 ಬೆಳಗಿನ ಜಾವದ ಶೋ ಸಖತ್ ಡಲ್ ರೆಸ್ಪಾನ್ಸ್. ಕಾಂತಾರ ಚಾಪ್ಟರ್ 1 ಥಿಯೇಟರ್ ಫುಲ್ ಖಾಲಿ. ಕಾಂತಾರ ಚಾಪ್ಟರ್ 1 ಬೆಳಿಗ್ಗೆ ಶೋ ಖಾಲಿ. ಕಾಂತಾರ 1 ಬೆಳಗಿನ ಜಾವದ ಶೋ ಸಖತ್ ಡಲ್ ರೆಸ್ಪಾನ್ಸ್. ಕಾಂತಾರ ನೋಡಲು ಬಾರದ ವಿಜಯಪುರ ಜನರು. ವಿಜಯಪುರದ 3 ಚಿತ್ರಮಂದಿರಗಳಲ್ಲಿ ಕಾಂತಾರ ಶೋ ಹಾಕಲಾಗಿತ್ತು. ಲಕ್ಷ್ಮಿ, ಡ್ರೀಮ್ ಲ್ಯಾಂಡ್ ಹಾಗೂ ಅಪ್ಸರಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು. ಆದರೆ ಬೆಳಿಗ್ಗೆ 6:30 ಶೋ ಬಂದ್ಲು, ಅಂದ್ರೆ 9 ಗಂಟೆಗೆ ಶೋ ಆಯೋಜನೆ ಮಾಡಲಾಗಿತ್ತು. ಆದರೂ ಕೂಡ ವಿಜಯನಗರದಲ್ಲಿ ಥಿಯೇಟರ್ನ ತಬ್ಬಾರದಂತಹ ಜನ ವಿಜಯಪುರದ ಲಕ್ಷ್ಮಿ ಥಿಯೇಟರ್ನ ಚಿತ್ರಮಂದಿರದಲ್ಲಿ ಕಾಂತಾರ ಪ್ರದರ್ಶನ 9 ಗಂಟೆಗೆ ಆಯೋಜನೆ ಮಾಡಿದಂತಹ ಶೋಗೆ ಥಿಯೇಟರ್ ಫುಲ್ ಖಾಲಿಯಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಆ ಶೋಗೂ ಕೂಡ ನೀರಸ ಪ್ರತಿಕ್ರಿಯೆ ಬಂದಿರುವಂಥದ್ದು. ಕಾಂತಾರ ಸಿನಿಮಾ ನೋಡಲು ಮನಸ್ಸು ಮಾಡಿದಂತಹ ಜನರು ಕಾಂತಾರ ಚಿತ್ರ ವೀಕ್ಷಣೆ ಆಗಮಿಸದೇ ಇರುವಂತಹ ವಿಜಯಪುರದ ಮಂದಿ. ಎಸ್ ವೀಕ್ಷಕರೇ, ಕಾಂತಾರ ಸಿನಿಮಾ ಬಹು ನಿರೀಕ್ಷಿತ ಚಿತ್ರ ಆಗಿತ್ತು. ಇದು ರಿಷಬ್ ಶೆಟ್ಟಿ ಅವರಿಗೆ ಕಾಂತಾರ ಸಿನಿಮಾದಲ್ಲಿ ಸಖತ್ತಾಗಿ ಒಂದಿಷ್ಟು ಫೇಮ್ ಅನ್ನ ತಂದುಕೊಟ್ಟಿತ್ತು. ಕಾಂತಾರ ಈಗ 1 ಬೆಳಗಿನ ಜಾವ ಶೋ 6:30 6:30 ತೆಗೆದು 9 ಗಂಟೆಗೆ ಇಟ್ಟಿದ್ರು ವಿಜಯಪುರದಲ್ಲಿರುವಂತಹ ಅಪ್ಸರಾ ಥಿಯೇಟರ್ ಹಾಗೂ ಡ್ರೀಮ್ಸ್ ಲ್ಯಾಂಡ್ ಎನ್ನುವಂತಹ ಥಿಯೇಟರ್, ಲಕ್ಷ್ಮಿ ಥಿಯೇಟರ್ಗೆ ಜನ ಬರ್ತಾ ಇಲ್ಲ. ಎಷ್ಟೊಳ್ಳೆ ಸಿನಿಮಾವನ್ನು ಹಾಕಿದ್ರು ಕೂಡ ಬರ್ತಾ ಇಲ್ಲ. ಅಂದರೆ ಕಾಂತಾರ ಸಿನಿಮಾಗೆ ನೀರಸ ಪ್ರತಿಕ್ರಿಯೆ ಎದುರಾಗ್ತಾ ಇರುವಂಥದ್ದು. ಅಂದರೆ ಟ್ರೇಲರನ್ನೇ ನೋಡಿ ಇದು ಚೆನ್ನಾಗಿಲ್ಲ ಅಂತ ಹೇಳಿ ಡಿಸೈಡ್ ತೆಗೆದುಕೊಂಡು ಬಿಟ್ರ ವಿಜಯಪುರದ ಜನ ಅಂತ ಹೇಳಿ ಸಾಕಷ್ಟು ಜನರು ಮಾತನಾಡ್ಕೊಳ್ತಾ ಇದ್ದಾರೆ. ಇದು ವಿಜಯಪುರ ಘಟನೆ. ಕಾಂತಾರ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ನೋ ರೆಸ್ಪಾನ್ಸ್ ವಿಜಯಪುರದಲ್ಲಿ. ಯಾಕೆ ಹೀಗಾಯಿತು, ಎಲ್ಲಿ ಶಟ್ರು ಮುಗ್ಗರಿಸಿದ್ರು ಅಂತ ಗೊತ್ತಾಗ್ತಾ ಇಲ್ಲ. 9 ಗಂಟೆಗೆ ಆಯೋಜನೆ ಮಾಡಿದಂತಹ ಶೋ, ಅದರಲ್ಲೂ ಕೂಡ ಜನ ಎಲ್ಲ 12 ಗಂಟೆ ಶೋಗೂ ಕೂಡ ನೀರಸ ಪ್ರತಿಕ್ರಿಯೆ ಬರ್ತಾ ಇರುವಂಥದ್ದು. ಕಾಂತಾರ ತೋಪೆದ್ದು ಹೋಯ್ತಾ ಎನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಮೂಡಿದೆ. ರಿಷಬ್ ಶೆಟ್ಟಿ ಅಭಿಮಾನಿಗಳು ಬರ್ತಾರೆ ಹೊರತು ಕಾಂತಾರ ಸಿನಿಮಾದ ಕಥೆಗೋಸ್ಕರ ಸಾಕಷ್ಟು ಜನ ಬರೋದಿಲ್ಲ ಅನ್ನೋದೇ ಈಗ ಸುದ್ದಿಯಾಗಿದೆ. ಕಾಂತಾರ ಸಿನಿಮಾದಲ್ಲಿ ಜನ ಇಲ್ಲ, ಖಾಲಿ. ಬೆಂಗಳೂರು ಓಕೆ ಸರ್, ಬೆಂಗಳೂರು ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾಕಂತಂದ್ರೆ ಬೆಂಗಳೂರಲ್ಲಿ ಪ್ರಚಾರವೂ ಕೂಡ ಅಷ್ಟೇ ಇದೆ. ಹೈದರಾಬಾದ್, ಮುಂಬೈ ಅದರಲ್ಲೆಲ್ಲ ಪ್ರಚಾರ ಜಾಸ್ತಿ ಇರುತ್ತೆ. ಬಟ್ ಚಿಕ್ಕ ಪುಟ್ಟ ಜಿಲ್ಲೆಗಳಲ್ಲಿ ಸರಿಯಾಗಿರುವಂತಹ ಪ್ರಚಾರ ಇರೋದಿಲ್ಲ. ಸೊ ಆ ಒಂದು ಕಾರಣಕ್ಕೆ ಬರ್ದೇನೂ ಇರಬಹುದು. ಸೊ ಥಿಯೇಟರ್ ಫುಲ್ ಖಾಲಿ ಆಗಿದೆ. ವಿಜಯಪುರದಲ್ಲಿ 3 ಥಿಯೇಟರ್ ಇತ್ತು, ಆ 3 ಥಿಯೇಟರ್ ಕೂಡ ಖಾಲಿಯಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.